ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 24. ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಒಮ್ಮೆ ಸುತ್ತ ನೋಡಿದ್ರೆ ಅವನ ಫ್ರೆಂಡ್ಸ್ ಕಣ್ಣು ಆಗಾಗ ಇಂದು ಮೇಲೆ ಹೋಗೋದು ನೋಡಿ ಯಾಕೋ ಅಗಸ್ತ್ಯನಿಗೆ ತುಸು ಜಲಸ್ ಆಗಿ ಇಂದು ಎದುರಿಗೆ ಚೇರ್ ಹಾಕಿ ಕೂರ್ತಾನೆ. ಇಂದು ತಲೆ ಎತ್ತಿ ನೋಡಿದ್ಲು. ಅಗಸ್ತ್ಯ ಯಾಕೋ ಅಲ್ಲಿ ಲೈಟ್ ಕಣ್ಣಿಗೆ ಬೀಳ್ತಿತ್ತು ಎಂದ. ತಾನೇ ಅವಳು ಪ್ರಶ್ನೆ ಕೇಳೋ ಮೊದಲೇ ಉತ್ತರ ಕೊಡೋ ಥರ. ಮುಂದೆ ಇಂದು ಒಮ್ಮೆ ಅವನ ಪ್ಲೇಸ್ ಮತ್ತೆ ಮೊದಲಿದ್ದ ಪ್ಲೇಸ್ನು ನೋಡಿದ್ಲು. ಮೊದಲು ಅಗಸ್ತ್ಯ ಕೂತಿದ್ದು ಕರೆಕ್ಟಾಗಿ ಇತ್ತು, ಬಟ್ ಈಗ ಕೂತಿರೋ ಪ್ಲೇಸ್ನಲ್ಲಿ ಅವನ ಕಣ್ಣಿಗೆ ಬೆಳಕು ಜಾಸ್ತಿ ಬೀಳ್ತಿದ್ದಿತ್ತು. ಹಿಂದೂ ಮನೆಯಲ್ಲೇ ಶಿವ್ರಿಗೇನು ಹುಚ್ಚ, ಒಳ್ಳೆ ಪ್ಲೇಸ್ ಬಿಟ್ಟು ಹೀಗೆ ಹೋಗಿ ಲೈಟ್ಗೆ ಎದುರಾಗಿ ಕೂತು ಕಂಫರ್ಟ್ ಅಂತಿದ್ದಾರೆ ಎಂದುಕೊಂಡು ಸುಮ್ಮನಾದ್ಲು. ಅಗಸ್ತಿನಿಗೆ ಎದುರಿಗೆ ಬೆಳಕು ಮೂಡ್ತಿದ್ರಿಂದ ಅಲ್ಲಿ ಹಿಂಸೆ ಆದರೂ ತನ್ನವಳ ಯಾರು ನೋಡಬಾರ್ದು ಎನ್ನುವ ಉದ್ದೇಶಕ್ಕಾಗಿ ಕಷ್ಟ ಸಹಿಸಿ ಊಟಕ್ಕೂ ಮೊದಲು ಅವನ ಟೇಬಲ್ಗೆ ಬಂದಿದ್ದು ಕೇಕ್, ರೆಡ್ ವೆಲ್ವೆಟ್ ಕೇಕ್. ಇಂದು ಇದೇನಿದು ಎಂದು ನೋಡಿದ್ರೆ ಅಗಸ್ತ್ಯ ಇಂದು ಮುಖ ನೋಡ್ತಾ ಇವತ್ತಿಗೆ ನಮ್ಮ ಮದುವೆ ಆಗಿ 3 ಮಂತ್ ಎಂದ. ಇಂದು ಮನೆಯಲ್ಲೇ ಹೋ 3 ತಿಂಗಳು ಕಳೆದೋಗಿದೆ ಎಂದು ಯೋಚಿಸ್ತಾ ಹುಡುಗಿ ಬೇರೇನೂ ಮಾತಾಡಿಲ್ಲ. ಅಗಸ್ತ್ಯ ಮಾತ್ರ ಎಂದು ನೈಫ್ ಅವಳ ಕಡೆ ದೂಡಿ ಕಟ್ ದ ಕೇಕ್ ಎಂದ. ಇಂದು ಹ್ಞೂ ಎನ್ನುವಂತೆ ಕತ್ತಾಡಿಸಿ ನೀವು ಎಂದಳು. ಅಗಸ್ತ್ಯ ಅವಳ ಕೈ ಮೇಲೆ ತನ್ನ ಕೈ ಇರಿಸಿ ಕಟ್ ಮಾಡ್ದ. ಇಂದುಗೆ ಮೊದಲು ತಿನ್ನಿಸುವ ಹುಡುಗನಿಗೆ ಯಾಕೋ ಮನದಲ್ಲಿ ಇವಳು ಬಂದಾಗಿಂದನೂ ನನಗೆ ಗೊತ್ತಿಲ್ಲದೆ ಹೊಸ ಹೊಸ ಆಸೆ ಭಾವನೆಗಳು ಮೂಡ್ತಿವೆ. ಇವಳ ಮೇಲೆ ನನಗೆ ಅಟ್ರಾಕ್ಷನ್ ಆಗಿದೆಯಾ? ಇವಳು ನೋಡೋಕೆ ಅಂಥ ಫಿಗರ್ ಅನ್ನಿಸ್ತಿಲ್ಲ. ಅಂದರೆ ಇನ್ನೊಂದು ಕಡೆ ಅವನ ಮನಸ್ಸು ಥೂ, ಇಂಥ ಹುಡುಗಿನ ಅಷ್ಟು ದೊಡ್ಡ ಫಿಗರ್ ಅಲ್ಲ ಅಂತೀಯಲ್ಲ, ನಿನ್ನ ಕಣ್ಣಿಗೆ ಹೈ ಬಿದೆಯಾ, ಒಂದು ಸಲ ಚೆಕ್ ಮಾಡೋ ಗೂಬೆ ಅಂದಿತ್ತು. ಅಗಸ್ತ್ಯ ಆದರೂ ಎಂದು ಮನದಲ್ಲೇ ನೋಡಿಕೊಂಡ್ರು ಅವನ ಮನಸ್ಸು ಮುಂದಕ್ಕೆ ಹೇಳಪ್ಪ ಎಂದಿತು. ಅಗಸ್ತ್ಯ ಇವಳ ಬ್ಯಾಕ್ಗ್ರೌಂಡು ತುಂಬ ಕುತೂಹಲವಾಗಿದೆ. ಇವಳನ್ನ ಪೂರ್ ಅಂತಾನೆ. ಇವಳು ನೋಡಿದ್ರೆ ಲಕ್ಷಗಟ್ಟಲೆ ಬಟ್ಟೆ ಹಾಕೋತಾಳೆ. ನನಗೆ ಈ ಫ್ಯಾಷನ್ ಬಗ್ಗೆ ಅಷ್ಟು ತಿಳಿದಿಲ್ಲ. ಆ ಗಂಭೀರ್ ಹೇಳಿದ ಮೇಲೆ ಗೊತ್ತಾಗಿದ್ದು ಎಂದು ಯೋಚಿಸ್ತಿದ್ದ. ಇಂದು ವೇಟರ್ಗೆ ಇದನ್ನು ಪ್ಯಾಕ್ ಮಾಡಿಬಿಡಿ ಎಂದಳು. ಅಗಸ್ತ್ಯ ಹಾಂ ಎಂದು ನೋಡಿದ್ರೆ ಆ ವೇಟರ್ ಪ್ಯಾಕ್ ಮಾಡಿ ತಂದುಕೊಟ್ಟ. ಅಗಸ್ತ್ಯ ಹೇ, ಬೇರೆ ತಗೊಂಡ್ರೆ ಆಗುತ್ತೆ ಬಿಡು ಎಂದ. ಅಗಸ್ತ್ಯನ ಮಾತಿಗೆ ತುಸು ಉಪ್ಪು ಗಂಟಿಕ್ಕಿದ ಇಂದು ಇದನ್ನು ವೇಸ್ಟ್ ಮಾಡೋದಾ, ಪರವಾಗಿಲ್ಲ ಎಂದಳು. ಎಲ್ಲ ಊಟ ಮುಗಿಸಿದ್ರು. ಅಗಸ್ತ್ಯನಿಗೆ ಹೋಗುವಾಗ ಹಿಂದಿಗಿಂತ ಹೆಚ್ಚಿಗೆ ಅಪ್ಪಿಗೆ ಕೊಟ್ಟು ಮದುವೆ ವಿಶ್ ಮಾಡಿದ್ರು. ಹಾಗೆ ಅವನಿಗೆ ಸಂಸ್ಕೃತಿ ಫ್ಯಾಷನ್ ಅವರಿಂದ ಒಂದು ಕಲೆಕ್ಷನ್ ಬೇಕು ಎಂದು ಬೇಡಿಕೆ ಇಡ್ತಾರೆ ಅವನ ಫ್ರೆಂಡ್ಸ್. ಇಂದಿಗೂ ಕೂಡ ವಿಶ್ ಮಾಡಿ ಅಗಸ್ತ್ಯನ ಜೊತೆ ಹೀಗೆ ಪಾರ್ಟಿಗೆ ಬನ್ನಿ, ಇವನೇನು ವೀಕ್ಲಿ ಒಮ್ಮೆ ಸಿಗ್ತಾನೆ ಎಂದರೆ ಇಂದು ಚೂರು ಅಪರೂಪದ ಕುಡುಕರೆಲ್ಲ ವೀಕ್ಲಿ ಕುಡುಕರು ಅನಿಸುತ್ತೆ ಎಂದುಕೊಂಡು ಸಾರಿ, ಸಾಧ್ಯ ಆದರೆ ಮಾತ್ರ ಬರ್ತೀನಿ ಎಂದಳು. ಅಗಸ್ತ್ಯ ಒಮ್ಮೆ ಇಂದು ಕಡೆ ನೋಡಿ ಹೋಗೋಣ ಎಂದವನು ಕಾರ್ ಹತ್ತಿದ್ರು. ಕಾರ್ ಹೋಗುವಾಗ ಸ್ವಲ್ಪ ದೂರ ಹೋದ್ಮೇಲೆ ಇಂದು ಕಾರ್ ನಿಲ್ಲಿಸಿ ಎಂದಳು. ಅಗಸ್ತ್ಯ ಕಾರ್ ನಿಲ್ಲಿಸಿ ಏನಾದರೂ ಮರ್ತೀಯಾ ಎಂದ. ಇಂದು 1 ನಿಮಿಷ ಎಂದು ಕಾರ್ನಿಂದ ಕೆಳಗಿಳಿದು ಫುಟ್ಪಾತ್ನಲ್ಲಿ ಮಲಗಿದವರ ಮುಂದೆ ಹೋಗಿ ಇಲ್ಲಿ ನೋಡಿ ಎಂದು ಎಬ್ಬಿಸಿ ಅವರಿಗೆ ಕೇಕ್ ಜೊತೆಗೆ ಒಂದೊಂದು ಊಟದ ಪೊಟ್ಟಣ ಕೂಡ ಕೊಡ್ತಾಳೆ. ಅಗಸ್ತ್ಯ ಹತ್ತಿರ ಬರಲಿಲ್ಲ, ದೂರದಲ್ಲೇ ಇದ್ದ. ಇಂದು ಕೊಟ್ಟು ವಾಪಸ್ ಬಂದು ಹೋಗೋಣ ಎಂದಳು. ಅಗಸ್ತ್ಯ ಹ್ಞೂ ಎಂದು ತಲೆ ಆಡಿಸಿ ಕಾರ್ ಎತ್ತಿದ. ಇಂದು ಕೂಡ ಕಾರಲ್ಲಿ ಕೂರ್ತಾಳೆ. ಅಗಸ್ತ್ಯ ಅಗಿದು ನುಂಗಿ ಕೊನೆಗೂ ಯಾಕೆ ಆಗೆಲ್ಲ ಕೊಟ್ಟೆ ಎಂದ ಮೆಲ್ಲಗೆ. ಇಂದು ಅವನ ಕಡೆ ಒಮ್ಮೆ ನೋಡಿ ನಾವು 2 ಪೀಸ್ ತಿಂದು ಬಿಡ್ತೀವಿ, ಅದನ್ನು ಆ ಹೋಟೆಲ್ನವರು ಏನು ಮಾಡ್ತಾರೆ, ಬಿಸಾಕ್ತಾರೆ ತಾನೇ. ಅದೇ ಕೇಕ್ ಈ ಥರ ಅರ್ಧ ಹೊಟ್ಟೆ ತುಂಬಿರೋರಿಗೆ ಕೊಟ್ಟರೆ ಅಟ್ಲೀಸ್ಟ್ ಒಂದು ದಿನ ಹೊಟ್ಟೆಗೆ ಅನ್ನ ಕೊಟ್ಟ ತೃಪ್ತಿ ನಮಗಿರುತ್ತೆ. ಯು ನೋ ವಾಟ್, ನಾವು ತಿಂದು ವೇಸ್ಟ್ ಮಾಡೋ ಬದಲು ಅಟ್ಲೀಸ್ಟ್ ಇಂಥವರಿಗೆ ಕೊಟ್ಟರೆ ಊಟ ಆದರೂ ಸಿಕ್ಕುತ್ತೆ ಎಂದಳು. ಅಗಸ್ತ್ಯ ನೀನು ತುಂಬ ಒಳ್ಳೆಯವಳು ಎಂದ. ಇಂದು ಸಣ್ಣಗೆ ನಕ್ಕು ಗ್ರೇಟ್ ಆಗೋ ಕೆಲಸ ಅಲ್ಲ, ಇದು ಮನುಷ್ಯತ್ವ ಎಂದಳು. ಅಗಸ್ತ್ಯ ತಲೆ ಆಡಿಸಿ ಅಷ್ಟು ಫುಡ್ಡು ಯಾವಾಗ ತಗೊಂಡೆ ಎಂದ ತುಸು ಆಶ್ಚರ್ಯದಲ್ಲಿ. ಇಂದು
ನಿಮ್ಮ ಫ್ರೆಂಡ್ಸ್ ಮಾತಾಡ್ತಿದ್ರಲ್ಲ ಆಗಲೇ ಎಂದಳು. ಅಗಸ್ತ್ಯ ಬೇರೇನೋ ಮಾತಾಡದೆ ಹಾಗೆ ಕಾರ್ ಡ್ರೈವ್ ಮಾಡ್ತಿದ್ದ. ಆದರೆ ಹುಡುಗಿ ತುಂಬ ಸುಸ್ತಾಗಿದ್ದರಿಂದ ಹಾಗೆ ನಿದ್ದೆಗೆ ಜಾರಿದ್ಲು. ಅಗಸ್ತ್ಯ ಒಮ್ಮೆ ಅವಳ ಕಡೆ ನೋಡಿ ಅವಳನ್ನ ಸರಿಯಾಗಿ ಮಲಗಿಸೋಕೆ ಹೋದ್ರೆ ಇಂದು ಅವನ ಭುಜದ ಮೇಲೆ ತಲೆ ಒರಗಿಸಿ ಮಲಗಿದ್ಲು. ಅಗಸ್ತ್ಯ ಹೇ ಎಂದು ಎಬ್ಬಿಸೋಕೆ ನೋಡಿದ್ರೆ ಯಾಕೋ ಅವನ ಕೈ ಸಹಕರಿಸಲಿಲ್ಲ. ಆಗಾಗ ಅವಳ ಮೈಯಿಂದ ಹೊಮ್ಮುವ ಸುಗಂಧದ ಸ್ಮೆಲ್ಗೆ ಹಾಗೆ ನಿಲ್ತಿದ್ದ. ಈಗ ಅದೇ ಸುಗಂಧ ಹೀಗೆ ಅವನ ಭುಜ ಹೊರಗಿದ್ರೆ ಅಗಸ್ತ್ಯ ಬೇಡ ಅಂತನ ಸುಮ್ಮನೆ ಕಾರು ಓಡಿಸ್ದ. ಅಗಸ್ತ್ಯ ಇಂದು ಬಗ್ಗೆನೇ ಯೋಚಿಸುತ್ತಾ ಆಗಾಗ ಅವಳ ಮುಖ ನೋಡ್ತಿದ್ದ. ಇವಳು ನನ್ನಿಂದ ಏನಾದರೂ ವಿಷಯ ಮುಚ್ಚಿಟ್ಟಿದ್ದಾಳ? ಯಾರು ಅವಳಿಗೆ ಲಕ್ಷಾಂತರ ದುಡ್ಡಿನ ಗಿಫ್ಟ್ ಕೊಡೋರು? ಅಂಥವ್ರು ಯಾರಿದ್ದಾರೆ ಎಂದು ಯೋಚಿಸಿದವನಿಗೆ ತುಂಬ ಜಲ ಶುರುವಾಗಿದೆ. ಹಾಗೆ ಅವನಿಗೆ ಇದನ್ನು ತಿಳಿಯುವ ಕುತೂಹಲ. ಇವಳ ಬಳಿ ಇದ್ರ ಬಗ್ಗೆ ಮಾತಾಡ್ಲಾ ಎಂದು ಯೋಚಿಸುತ್ತಾ ಮನೆ ಮುಂದೆ ಕಾರ್ ನಿಲ್ಲಿಸ್ದ. ಇಂದು ತುಂಬ ನಿದ್ದೆಗೆ ಹೋಗಿದ್ಲು. ಅಗಸ್ತ್ಯ ಎಬ್ಬಿಸೋಕೆ ನೋಡಿದವನು ಯಾಕೋ ಬೇಡ ಅನಿಸಿತು. ಸೀದಾ ಮಲಗಿದ್ದ ಹುಡುಗಿ ತನ್ನ ತೋಳಿಗೆ ತಗೊಂಡು ಮೆಟ್ಟಿಲತ್ತಿ ತನ್ನ ರೂಮ್ನಲ್ಲಿ ಅವಳನ್ನು ತನ್ನ ಬೆಡ್ ಮೇಲೆ ಮಲಗಿಸಿ, ಹೌದು ಇವಳನ್ನು ಇಲ್ಲೇ ಮಲಗೋಕೆ ಬಿಡ್ಲಾ ಇಲ್ಲ ಕೆಳಗೆ ಮಲಗಿಸ್ಲಾ ಎಂದು ಯೋಚಿಸಿ, ಬಿಡು ಸದ್ಯಕ್ಕೆ ಡೋಂಟ್ ವರಿ ಎಂದು ಫ್ರೆಶ್ ಆಗಿ ಕೆಳಗೋಗಿ ಸ್ವರ್ಣ ಅವರ ಬಳಿ ನಾವು ಡಿನ್ನರ್ ಮುಗಿಸಿ ಬಂದಿದ್ದೀವಿ, ನೀವು ಊಟ ಮಾಡಿ ಮಲಗಿ ಎಂದು ತಾನು ಸೀದಾ ರೂಮ್ ಸೇರಿದ. ಸ್ವರ್ಣ ಅವರು ತಮ್ಮ ಮಗ ಹಿಂದೂನ ಎತ್ಕೊಂಡು ಹೋಗಿದ್ದನ್ನು ನೋಡಿದ್ರು. ಗಂಡ ಹೆಂಡತಿ ಹೊಂದಿಕೊಳ್ಳಲಿ ಎಂದು ಸುಮ್ಮನೆ ನೋಡಿ ಏನು ಕೇಳೋಕ್ಕೆ ಹೋಗಲಿಲ್ಲ. ಅಗಸ್ತ್ಯ ರೂಮ್ಗೆ ಬಂದವನು ಬೆಡ್ ಮೇಲೆ ಕೂತು ಅವಳ ಸೀರೆ ಸೆರಗು ಬೆಡ್ ಮೇಲೆ ಹರಡಿರೋದು ನೋಡಿ ಅದನ್ನು ತನ್ನ ಕೈಯಲ್ಲಿ ತಗೊಂಡು ಸರಿಯಾಗಿ ನೋಡ್ದ. ಎಸ್, ಅದು ಗಂಭೀರ್ ಹೇಳಿದ ರೀತಿ ಬೆಳ್ಳಿಯಲ್ಲಿ ಮಾಡಿದ ಡಿಸೈನ್ ಆಗಿತ್ತು. ಅಗಸ್ತ್ಯ ಇವಳಿಗೆ ಅಷ್ಟು ಕಾಸ್ಟ್ಲಿ ಸೀರೆ ಯಾರು ಕೊಡೋದು ಎಂದು ಯೋಚಿಸುತ್ತಾ ಹಾಗೆ ಪಿಲ್ಲೋಗೆ ತಲೆ ಕೊಟ್ಟವನಿಗೆ ಯಾಕೋ ನಿದ್ದೆ ಹತ್ತಲಿಲ್ಲ. ಅದೇ ಯೋಚನೆಯಲ್ಲಿ ಸ್ವಲ್ಪ ಸಮಯ ಕಳೆದ ಅಗಸ್ತ್ಯ ಯಾರಿಗಾದರೂ ಈ ಕೆಲಸ ವಹಿಸ್ಬೇಕಲ್ಲ, ಏನು ಮಾಡೋದು ಎಂದು ಯೋಚಿಸಿದ್ದವನ ಕಡೆ ತಿರುಗಿದ ಹುಡುಗಿ ನೋಡಿ ಅವನ ಯೋಚನಾ ಲಹರಿ ಸ್ಟಾಪ್ ಆಗಿ ಅವಳ ಮುಖ ನೋಡ್ದ ತುಂಬ ಹತ್ತಿರದಿಂದ. ಯಾಕೋ ಆ ಕ್ಷಣಕ್ಕೆ ನಿದ್ದೆ ಬೇಡ ಅನಿಸ್ತಿತ್ತು ಅವಳನ್ನು ನೋಡುತ್ತಿದ್ದವನಿಗೆ. ತುಂಬ ದಿನಗಳ ಮೇಲೆ ಇಂದು ಮೇಲೆ ತನ್ನ ಹೆಂಡತಿ ಎನ್ನುವ ಫೀಲ್ ಜೊತೆಗೆ ಪ್ರಕೃತಿ ಸಹಜ ಬಯಕೆಗಳ ತೊಳಲಾಟಕ್ಕೆ ಸಿಕ್ಕ ಅಗಸ್ತ್ಯ ಅವಳ ಕೈ ಮೇಲೆ ಕೈ ಇಡುವ ಸಮಯಕ್ಕೆ ಹಿಂದೂ ಅವನಿಗೆ ಬೆನ್ನಾಕಿ ಮಲಗಿದ್ಲು. ಅಗಸ್ತ್ಯ ಕಣ್ಣು ಒತ್ತಿ ಹಿಡಿದು ಸ್ವಲ್ಪ ಸಮಯ ಆದಮೇಲೆ ಅವಳ ಕಡೆಗೆ ಮೆಲ್ಲಗೆ ತಿರುಗಿದ್ರೆ ಅವಳ ಅಗಲವಾದ ಬೆನ್ನು ಇನ್ನಷ್ಟು ಅವನನ್ನು ಡಿಸ್ಟರ್ಬ್ ಮಾಡಿತು. ಅಗಸ್ತ್ಯ ಅವಳ ಬೆನ್ನಿನ ಮೇಲೆ ಸ್ಪರ್ಶ ಮಾಡುವ ಮೊದಲು ಇಂದು ಫೋನ್ ರಿಂಗ್ ಆಯಿತು. ತಕ್ಷಣ ಅಗಸ್ತ್ಯ ಬೆಚ್ಚಿದ ರೀತಿ ಎದ್ದು ಕೂತು ಅವಳ ಫೋನ್ ಹುಡುಕಿ ಆಫ್ ಮಾಡಬೇಕು ಎನ್ನುವುದರೊಳಗೆ ಹುಡುಗಿ ಎದ್ದು ಕೂತಿದ್ಲು. ಅಗಸ್ತ್ಯ ಮಲಗು ಎಂದ. ಇಂದು ಎದ್ದು ತನ್ನ ಬ್ಯಾಗ್ ಎಂದು ಹೋಗಿ ತನ್ನ ಬ್ಯಾಗ್ನಲ್ಲಿದ್ದ ಫೋನ್ ತೆಗೆದು ನೋಡಿದ್ರೆ ಅದರಲ್ಲಿ ನಯನಿ ಅಂತಿರೋ ಹೆಸರು ನೋಡಿ ಹುಬ್ಬು ಗಂಟಿಕಿದು. ಅವಳು ಹಾಗೆ ಎದ್ದೋಗಿದ್ದನ್ನು ನೋಡಿ ಮನದಲ್ಲೇ ಅಗಸ್ತ್ಯ ಛೆ ಎಂದುಕೊಂಡರು. ಇಷ್ಟೊತ್ತಲ್ಲಿ ಕಾಲ್ ಮಾಡಿದಾದರೂ ಯಾರು ಎಂದು ಕೇಳಬೇಕು ಎನ್ನುವಾಗ ಇಂದು ಕಾಲ್ ರಿಸೀವ್ ಮಾಡಿ ಹೇಳು ಅಂದ್ಲು. ಅಗಸ್ತ್ಯನ ಕಿವಿ ತುಂಬ ಚುರುಕಾಗಿದ್ದು. ಇಂದು ಆ ಕಡೆ ಏನು ಮಾತಾಡಿದ್ರೋ ಗೊತ್ತಾಗಿಲ್ಲ. ಸೀದಾ ತನ್ನ ಫೋನ್ ಇಟ್ಟು ಡ್ರೆಸ್ ಬದಲಿಸೋಕ್ಕೆ ವಾಶ್ರೂಮ್ಗೆ ಹೋಗ್ತಾಳೆ. ಅವಳು ಹೋಗಿದ್ದೆ ತಡ ಅಗಸ್ತ್ಯ ತಕ್ಷಣ ಅವಳು ಫೋನ್ ನೋಡಿದ್ರೆ ನೈನಿ ಬ್ಯಾಂಕ್ ಎಂದಿರುವ ನಂಬರ್ನಿಂದ ಕಾಲ್ ಮೀ ಎನ್ನುವ ಮೆಸೇಜ್ ಬಂದಿತ್ತು. ಅಗಸ್ತ್ಯ ಬ್ಯಾಂಕ್? ಈ ಹುಡುಗಿ ಬ್ಯಾಂಕ್ ಹುಡುಗಿನಾ ಎಂದು ಏನಪ್ಪ ಇವಳ ವಿಷಯ ತಲೆ ಬುಡ ಏನೂ ಅರ್ಥ ಆಗಲ್ಲ ಎಂದು ಯೋಚಿಸುತ್ತಾ ನಿಂತ ಹುಡುಗನಿಗೆ ಇಂದು ವಾಶ್ರೂಮ್ನಿಂದ ಬರುವ ಸದ್ದಾಗಿದ್ದಕ್ಕೆ ಫೋನ್ ಅಲ್ಲೇ ಇಟ್ಟು ತಾನು ಹೋಗಿ ಬೆಡ್ ಮೇಲೆ ಮಲಗ್ದ. ಇಂದು ನೈಟ್ ಡ್ರೆಸ್ ಹಾಕಿ ಹೊರ ಬಂದವಳು ಸೀದಾ ತನ್ನ ಬಟ್ಟೆ ಇಟ್ಟಿರೋ ಜಾಗದಲ್ಲಿ ಒಂದು ಸೂಟ್ ಕೇಸ್ ಇತ್ತು. ಅದನ್ನು ತೆಗೆದವಳು ಅದರಲ್ಲಿ ಇರುವ ಲ್ಯಾಪ್ಟಾಪ್ ತಗೊಂಡು ಬಂದಳು. ಅಗಸ್ತ್ಯ ಕಣ್ಮುಂದೆ ಮುಚ್ಚಿದವನ ಥರ ಇದ್ದರೂ ಅವಳು ಮಾಡುವ ಕೆಲಸ ನೋಡ್ತಿದ್ದ. ಇಂದು ನೆಲಕ್ಕೆ ಬೆಡ್ ಹಾಸಿ ಸೀದಾ ಅದರ ಮೇಲೆ ಕೂತ ಹುಡುಗಿ ಕಿವಿಗೆ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಏನು ಮಾಡೋಕ್ಕೆ ಶುರು ಮಾಡಿದ್ಲು. ಕಿರುಗಣ್ಣಲ್ಲೇ ನೋಡ್ತಿದ್ದ ಅಗಸ್ತ್ಯ ಓ ಚೂಳು ಲ್ಯಾಪ್ಟಾಪ್ ಬೇರೆ ಯೂಸ್ ಮಾಡ್ತಾಳ ಎಂದು ಆಶ್ಚರ್ಯದಲ್ಲಿ ಏನು ಮಾಡ್ತಾಳೆ ಅಂಥದ್ದು ಎಂದು ನೋಡುವ ಕಾತ್ರ.
ಇನ್ನೂ ಸ್ವಲ್ಪ ಸಮಯ ಮಾಡಿ ಹಾಗೆ ಬೆನ್ನಿಗೆ ಪಿಲ್ಲ ಕೊಟ್ಟು ತನ್ನ ಮಡಿಲಿಗೆ ಲ್ಯಾಪ್ಟಾಪ್ ಹಿಡಿದು ಏನೋ ಮಾಡುತ್ತಾ ಹಾಗೆ ಇದ್ದವಳು ಸ್ವಲ್ಪ ಸಮಯದ ನಂತರ ಹಾಗೆ ನಿದ್ದೆಗೆ ಕಣ್ಮುಚ್ಚಿದ್ಲು. ಅಗಸ್ತ್ಯ ಅವಳು ಮಲಗಿದ್ದಾಳೆ ಎಂದು ತಿಳಿದ ತಕ್ಷಣ ಸೀದಾ ಬಂದು ಲ್ಯಾಪ್ಟಾಪ್ ನೋಡಿದ್ರೆ ಅದರಲ್ಲಿ ಕಾರ್ಟೂನ್ ಫಿಲಮ್ ಪ್ಲೇ ಆಗ್ತಿತ್ತು. ಅಗಸ್ತ್ಯ ತಕ್ಷಣ ಇಂದು ಕಿವಿಯಲ್ಲಿ ಇರುವ ಒಂದು ಇಯರ್ ಪೀಸ್ ತೆಗೆದು ತನ್ನ ಕಿವಿಗೆ ಇಟ್ಕೊಂಡು ಕೇಳ್ಕೊಂಡ್ರೆ ಆ ಕಾರ್ಟೂನಲ್ಲಿ ಡಪ್ ಆಗಿರೋದು ಪ್ಲೇ ಆಗ್ತಿತ್ತು. ಅಗಸ್ತ್ಯ, ಓ, ಇದನ್ನು ನೋಡೋಕ್ಕೆ ಇವಳಿಗೆ ಲ್ಯಾಪ್ಟಾಪ್ ಬೇಕಾ ಎಂದು ತಲೆ ಆಡಿಸಿ ಬೆಳಿಗ್ಗೆ ವಿಚಾರಿಸ್ಕೊಳ್ತೀನಿ ಎಂದು ಹೋಗುವಾಗ ಯಾಕೋ ಅವಳನ್ನು ಹಾಗೆ ಬಿಟ್ಟು ಹೋಗುವ ಮನಸ್ಸಾಗಲಿಲ್ಲ. ಸರಿಯಾಗಿ ಮಲಗಿಸಿ ಹೋಗಬೇಕು ಅನಿಸಿ ಅವಳನ್ನು ಮೆಲ್ಲಗೆ ಕೆಳಗೆ ಜಾರಿಸಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಬ್ಲ್ಯಾಂಕೆಟ್ ಹಾಕಿ ಎದ್ದು ಹೋಗ್ತಾನೆ. ಕತೆ ಮುಂದುವರಿಯುವುದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.